ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಾಗೆಲ್ಲ ಏನಪ್ಪ ಅಂದ್ರೆ ತ್ರಿಕೋನಮಿತಿ ಅಂದರೆ ಟ್ರಿಗ್ನೋಮೆಟ್ರಿ ಅಂದರೆ ಏನು, ಟ್ರಿಗ್ನೋಮೆಟ್ರಿಯ ಫಾರ್ಮುಲಾಸನ್ನು ಹೆಂಗೆ ಕ್ರಿಯೇಟ್ ಮಾಡಿದ್ವಿ, ನಿತ್ಯ ಸಮೀಕರಣಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ವಿ, ಅವುಗಳ ಬಳಕೆಯಲ್ಲಿ ಒಂದೆರಡು ಉದಾಹರಣೆಯನ್ನು ನಾವು ನೋಡಿದ್ವಿ. ಸೊ ಆ್ಯಂಗಲ್ಸ್ಗಳ ಬಗ್ಗೆ ಮಾತಾಡೇವಿ, ಪೂರಕ ಕೋನಗಳ ಬಗ್ಗೆ ಮಾತಾಡೇವಿ. ಅದಕ್ಕೆ ಇಂಗ್ಲೀಷ್ನಾಗ ಏನಂತವ್ರಪ್ಪ ಅಲೈಡ್ ಆ್ಯಂಗಲ್ಸ್ ಅಂತ ಕರೀತಾರೆ. ಸೊ ಈ ವಿಡಿಯೋದಾಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಅವುಗಳ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಒಂದೆರಡು ಕ್ವಶನ್ ಪೇಪರ್ನಲ್ಲಿ ಬಿದ್ದಿರ್ತಕ್ಕಂಥ ಇಷ್ಟು ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ದಯವಿಟ್ಟು ನೀವೆಲ್ಲರೂ ಏನಪ್ಪ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಟ್ರಿಗ್ನೋಮೆಟ್ರಿ ಮೇಲಿನ ಕೆಲವು ಉದಾಹರಣೆಗಳನ್ನು ಅಥವಾ ಅಭ್ಯಾಸದಾಗ ಕೊಟ್ಟಿರೋಂಥ ಉದಾಹರಣೆಗಳನ್ನು ಸಾಲ್ವ್ ಮಾಡಿ ಸಾಲ್ವ್ ಮಾಡಲು ಪ್ರಯತ್ನಿಸಿ. ಸೊ ಇವೆಲ್ಲ ಫಾರ್ಮುಲಾಸ್ಗಳನ್ನು ಬೈಪಟ್ಟು ಹಾಕಬೇಕು. ಸೊ ಫಾರ್ಮುಲಾಸ್ಗಳು ಬರಲಿಲ್ಲ ಅಂದರೆ ಟ್ರಿಗ್ನೋಮೆಟ್ರಿ ಬರಲ್ಲ. ಸೊ ಒಂದ್ಸಲ ಫಾರ್ಮುಲಾ ನೋಡೋಣವಾ. ಸೊ ಫಾರ್ಮುಲಾ ಓಕೆ, ಹಿಂದಿನ ವಿಡಿಯೋದಾಗ ನಾವು ಇವು ಫಾರ್ಮುಲಾಸ್ಗಳ ಬಗ್ಗೆ ಕಲ್ತಿದ್ವಿ. ಸೊ ಫಾರ್ಮುಲಾಸ್ ಏನಪ್ಪ ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗ ಪೈಥಾಗೋರಸ್ ಥಿಯರಮನ್ನು ಬಳಸಿ ನಾವು ಇವನ್ನೆಲ್ಲ ಸಾಧಿಸ್ಬೇಕಾದ್ರೆ ಸೈನ್ ಅಂದರೆ ಏನಪ್ಪ ಅಂದ್ರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಆಮೇಲೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಕಾಸೆಕ್ ಅಥವಾ ಕಾಸ್ಟಿಟಾ ಅಂದರೆ ಏನ್ರಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಟ್ಯಾನ್ ಟೀಟಾ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಆಮೇಲೆ ಕೊಸೆಕ್ ಟೀಟಾ ರೆಸಿಪ್ರೋಕಲ್ ಆಫ್ ಸೈನ್. ಸೊ ಸೈನದ ಅಭಿಮುಖ ಸೈನದ್ದು ಏನಪ್ಪ ಅಂದ್ರೆ ವ್ಯತ್ಕ್ರಮಣ ಏನಪ್ಪ ಅಂದ್ರೆ ಕೊಸೆಕ್. ಸೊ ಕೊಸೆಕದ್ದು ಏನಾಗೈತೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ಆಮೇಲೆ ಸೆಕ್ದು ಏನಪ್ಪ ಅಂದ್ರೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಕಾಸದ ರೆಸಿಪ್ರೋಕಲ್ ಯಾರಿರ್ತಾರೆ ರೀ ಸೆಕ್. ಸೊ ಆಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಕಾಟ್. ಸೊ ಟ್ಯಾನ್ ಅಂತ ರೆಸಿಪ್ರೋಕಲ್ ಯಾರಪ್ಪ ಅಂದ್ರೆ ಕಾಟ್. ಸೊ ಕಾಟ್ ಟ್ಯಾನ್ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಹೇಳಿದ್ರೆ ಕಾಟ್ ಏನು ಹೇಳ್ತೈತಪ್ಪ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಸೊ ಇವ ರೇಷೋಸ್ ಏನಪ್ಪ ಅಂದ್ರೆ ವ್ಯತ್ಕ್ರಮದಾಗಿರ್ತಾವು. ಸೊ ಟ್ಯಾನ್ ಟೀಟಾ ಅಂದ್ರೆ ಏನು ನೋಡ್ಬೋದಪ್ಪ ಅಂದ್ರೆ ನಾವು ಟ್ಯಾನ್ ಟೀಟಾ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ನಾವು ನಿನಗೆ ಹಿಂದಿನ ವಿಡಿಯೋದಾಗ ಹೇಳಿದ್ದೀರಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಆಮೇಲೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಸೈನ ಮತ್ತು ಕಾಸ್ ನೋಡಿದಾಗ ಅವುಗಳನ್ನು ಸೈನ್ ಡಿವೈಡೆಡ್ ಬೈ ಕಾಸ್ ಇಟ್ಬಿಟ್ವಿ ಅಂದ್ರೆ ಈಸ್ ನಥಿಂಗ್ ಬಟ್ ಟ್ಯಾನ್. ಸೊ ಟ್ಯಾನ್ ಏನಪ್ಪ ಅಂದ್ರೆ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಬಿಕಾಸ್ ಸೈನ್ ಟೀಟಾದ ರೇಷಿಯೋ ಏನಪ್ಪ ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಸೊ ಕಾಟ್ ರೆಸಿಪ್ರೋಕಲ್ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಯಾಕಂದ್ರೆ ಟ್ಯಾನ್ ಟೀಟಾದ ರೆಸಿಪ್ರೋಕಲ್ ಯಾರ್ರಿ ಕಾಟ್ ಆಗಿರ್ತೈತಿ. ಆಮೇಲೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1. ಸೊ ಹಿಂದಿನ ವಿಡಿಯೋದಾಗ ನಾನು ನಿಮಗೆ ಇದ್ರ ಬಗ್ಗೆ ಚರ್ಚೆ ಮಾಡೇನ್ರಿ. ಸೊ ಯಾವ ರೀತಿ ಅದನ್ನು ಕ್ರಿಯೇಟ್ ಮಾಡಿದ್ವಿ, ಪೈಥಾಗೋರಸ್ ಥಿಯರಮನ್ನು ಬಳಸಿ ಈ ರೆಗ್ಯುಲರ್ ಫಾರ್ಮುಲಾಸನ್ನು ನಾವು ಯಾವ ರೀತಿ ತಗೊಂಡ್ವಿ ಅನ್ನೋದನ್ನು ಹಿಂದಿನ ವಿಡಿಯೋದಾಗ ನಾನು ನಿಮ್ಗೆ ಕೂಡ ಚರ್ಚೆ ಮಾಡಿದ್ದೇನೆ. ಸೊ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಇಟ್ಸ್ ವ್ಯಾಲ್ಯೂ ಇಸ್ 1. ಸೊ ಎಲ್ಲೋ ನಮ್ಗೆ ಏನಪ್ಪ ಅಂದ್ರೆ ಕೊಟ್ಟಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಬಂತಂದ್ರೆ ನಾವು ಅಲ್ಲಿ ಏನು ತುಂಬಬೇಕಪ್ಪ ಅಂದ್ರೆ 1. ಇಟ್ಸ್ ವ್ಯಾಲ್ಯೂ ಇಸ್ 1. ಸೊ 1 ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ 1 plus cos square theta sin square theta plus cos square theta
is equal to 1 and 1 plus cot square theta is equal to cosec square theta and 1 plus tan square theta is equal to sec square theta. We already know these values, so we now solve some problems by using all these formulas. So ಯಾವಪ್ಪ ಅಂದ್ರೆ ಪೂರಕ ಕೋನಗಳಾಗಿರ್ಬೋದು, ಆಮೇಲೆ ಆ್ಯಂಗಲ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ರೆಗ್ಯುಲರ್ ಫಾರ್ಮುಲಾಸ್ ಆಗಿರ್ಬೋದು. ಸೊ ಇವುಗಳನ್ನ ಎಲ್ಲ ಬಳಸಿ ಟ್ರಿಗ್ನೋಮೆಟ್ರಿದ ಒಂದಿಷ್ಟು ಕೆಲವು ಪ್ರಾಬ್ಲಮ್ಸ್ಗಳನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಬಳಸಿ, ರೆಗ್ಯುಲರ್ ಫಾರ್ಮುಲಾಸ್ ಬಳಸಿ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ಇಲ್ಲಿ ಒಂದು ಉದಾಹರಣೆ ಮೂಲಕ ನಾವು ಇಲ್ಲಿ ನೋಡೋಣ. ಸೊ 1 plus tan square theta, 1 plus tan square theta. ಸೊ ಎಕ್ಸಾಂಪಲ್ ಅಥವಾ ಕ್ವಶನ್ ಅಂತ ಕರೀರಿ. ಸೊ 1 plus tan square theta bracket 1 plus sin theta 1 minus sin theta is equal to 1. So we get what we answer, all those its value is 1. We want to show that its all values goes to indicates 1. So LHS is equal to RHS ಸಾಧಿಸ್ರಿ ಅಂತಂದಾಗ ಸೊ ನಾವು LHS ಸಾಧಿಸೋಣ. ಸೊ LHS is equal to, so LHS ದಿಂದ ಚಾಲು ಮಾಡೋಣ. ಸೊ ಆನ್ಸರ್ ಕೊಡು ಚಾಲು ಮಾಡೋಣ. 1 plus tan square theta ಇಂಟು, ಸೊ ಇಲ್ಲಿ ಏನಿರಲಿಲ್ಲ ಅಂದ್ರೆ ಏನಿರ್ತಾವಪ್ಪ ಅಂದ್ರೆ ಇಂಟು ಇರ್ತಾವು. ಸೊ LHS ಅಷ್ಟು ತೊಗೊಂಡು RHS ತಾನ ಸಾಲ್ವ್ ಆಗ್ತೈತಿ. ನಾವು ಇಲ್ಲೊಂದು ಪಾರ್ಟಿಸಿಪೇಟ್ ಮಾಡ್ಕೋತೀನಿ. ಇಲ್ಲಿ ಯಾವ ಬೇಕಲ್ಲ ಆ ವ್ಯಾಲ್ಯೂಸ್ಗಳನ್ನು ನಾನು ಇಲ್ಲಿ ಫಿಲಪ್ ಮಾಡ್ಕೋತೀನಿ. ಸೊ ಯಾವ ಆಧಾರದ ಮ್ಯಾಗ ಈ ಲೆಕ್ಕ ಬಿಡಿಸಿದ್ನಿ ಅನ್ನೋಕೆ ನಿಮಗೆ ಒಂದು ಏನಪ್ಪ ಅಂದ್ರೆ ನಿರ್ದಿಷ್ಟವಾಗಿ ನಿಮ್ಗೆ ಅದು ಅರ್ಥ ಆಗ್ತೈತಿ. ಸೊ 1 plus sin theta, ಸೊ ಇದನ್ನು ನೋಡಿದಾಗ ನನಗೆ ಏನು ಅನ್ನಿಸ್ತೈತಪ್ಪ ಅಂದ್ರೆ ಎ ಬಿ. ಸೊ a plus b a minus b. So a plus b a minus b its value is a square minus b square. ನೆನಪು ಮಾಡ್ಕೋರಿ. ಸೊ a ಅಂದ್ರೆ 1 ಅನ್ಕೋರಿ, b ಅಂದ್ರೆ ಏನಪ್ಪ ಅಂದ್ರೆ sin theta ಅನ್ಕೋರಿ. ಸೊ ಅಲ್ಲಿ ಏನಪ್ಪ ಅಂದ್ರೆ a ಜಗನ್ಯಾಗ 1 ಐತಿ, b ಜಗನ್ಯಾಗ sin theta ಐತಿ. ಸೊ a minus b a plus b, so a square minus b square. We get answer a square minus b square ಅಂದ್ರೆ 1 ವರ್ಗ 1 minus sin square theta, because a plus b into a minus b is equal to a square minus b square. ಒಂದನ್ನ ಎರಡು ಸಲ ಗುಣಿಸಿದ್ರು ಒಂದ ಆಕೈತಿ. ಸೊ 1 ಇಟ್ಕೋತೀನಿ sin square theta. ಸೊ b ಜಗನ್ಯಾಗ ಏನಪ್ಪ ಅಂದ್ರೆ b square ಬರ್ತಂದ್ರೆ sin square theta. ಆಮೇಲೆ ರೆಗ್ಯುಲರ್ ಫಾರ್ಮುಲಾಸ್ ನೆನಪು ಮಾಡ್ಕೋರಿ. ರೆಗ್ಯುಲರ್ ಫಾರ್ಮುಲಾಸ್ ನೆನಪು ಮಾಡ್ಕೊಂಡಾಗ 1 plus tan square theta is equal to sec square theta and 1 minus sin square theta is equal to cos square theta. So 1 minus sin square theta plus cos square theta, so sin square theta plus cos square theta is equal to 1. ಸೊ ಇದನ್ನು cos square ಹಂಗೆ ಇಟ್ಕೊಂಡು sin square ಆಚೆ ಕಡೆ ಒಂದು ಸೈಡ್ ಕಳಿಸಿದಾಗ 1 minus sin square theta ಆಕೈತಿ. 1 minus sin square theta its value is cos square theta. ಸೊ ಇಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ 1 plus tan square theta ಹೋಯ್ತು. 1 plus tan square theta ಬದಲಿ ಏನಾಗ್ಬಿಡುತ್ತಪ್ಪ ಅಂದ್ರೆ sec square theta. By using regular formulas, 1 plus tan square theta its value is sec square theta. We will use both. ನಾವು ಈ ಎರಡು ವ್ಯಾಲ್ಯೂಸ್ ಅನ್ನು ಬಳಸಬಹುದು. ಸೊ sec square theta. ನೆಕ್ಸ್ಟ್ 1 minus sin square theta ಅಂದ್ರೆ ಏನ್ರಿ cos square theta. ಸೊ ನಿಮಗೆ ಇಲ್ಲಿ ಗೊತ್ತಿರಬೇಕು, ನಾ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀನಿ, cos theta is nothing but reciprocal of sec theta. ಅಥವಾ sec theta ಯಾರಾದ ವ್ಯುತ್ಕ್ರಮಪ್ಪ cos ಉದ್ದು. ಸೊ ಇಲ್ಲಿ 1 divided by cos square theta. So sec square theta ಬದಲು ಏನು ಬರೆದ್ರಿ cos square theta. So cos square theta ಕ್ಯಾನ್ಸಲ್ ಆಯ್ತು. its value is 1. So RHS
ಇದು ಬೈ ಯೂಸಿಂಗ್ ರೆಗ್ಯುಲರ್ ಫಾರ್ಮುಲಾಸ್, ನಿತ್ಯ ಸಮೀಕರಣಗಳು, ಟ್ರಿಗ್ನೋಮೆಟ್ರಿ ನಿತ್ಯ ಸಮೀಕರಣಗಳನ್ನು ಬಳಸಿ ನಾವು ಇದನ್ನ ಏನು ಮಾಡ್ಬೋದಪ್ಪ ಅಂದ್ರೆ ಕಂಡುಹಿಡಿಬೋದು. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಪ್ರಾಬ್ಲಮನ್ನು ಬಿಡಿಸೋಣ. ಇವೆಲ್ಲ ಏನಪ್ಪ ಅಂದ್ರೆ ಹಿಂದಿನ ಕ್ವಶನ್ ಪೇಪರ್ದಾಗ ಕೇಳ್ತಾ ಬಂದಿದ್ದಾರೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಸೈನ್ ಇದು ಅಲೈಡ್ ಆಂಗಲ್ ಮ್ಯಾಗ ಐತ್ರಿ. ಸೊ ಪೂರಕ ಕೋನಗಳ ಮೇಲೆ ಐತಿ. ಇದನ್ನು ನಾವು ಸೊ ಕ್ವಶನ್ sin 63 plus sin 27 degree divided by cos 17 degree plus cos square sin square 73 degree ಸೊ ಇಲ್ಲಿ ನಮಗೇನಪ್ಪ ಅಂದ್ರೆ ಒಂದು ಇಲ್ಲಿ ನೋಡ್ರಿ, ಇಲ್ಲಿ ಇಬ್ಬರನ್ನ ನಮಗೇನಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಇವನು 63 plus 27 ಮಾಡಿದ್ರ ನಮಗೆ ಆನ್ಸರ್ ಎಷ್ಟು ಬರ್ತೈತಪ್ಪ ಅಂದ್ರೆ 90. ಹೌದ್ರಿ. ಆಮೇಲೆ 17 plus 73 ಮಾಡಿದಾಗ ನಮ್ಗೆ ಏನು ಆನ್ಸರ್ ಬರ್ತೈತಪ್ಪ ಅಂದ್ರೆ 90. ಸೊ ಒಟ್ಟು ಏನಪ್ಪ ಅಂದ್ರೆ ಎರಡು ಏನಪ್ಪ ಅಂದ್ರೆ ಪೂರಕ ಕೋನಗಳದಾವ. ಸೊ ಪೂರಕ ಕೋನಗಳಿದ್ದಾಗ ನಮಗೆ ಎ ಬದಲಿ 90 ಮೈನಸ್ ಎ ಮಾಡೋಣ. ಸೊ 90 ಮೈನಸ್ ಎ ಅವು ಎರಡು ವ್ಯಾಲ್ಯೂಸ್ ಅಷ್ಟೇ ಅಲ್ರಿ. ಸೈನ್ ಎ ಅಂದ್ರೆ ಕಾಸ್ 90 ಮೈನಸ್ ಎ. ಸೊ ಇಟ್ಸ್ ವ್ಯಾಲ್ಯೂ ಇಸ್ ಬೋತ್ ಸೇಮ್. ಸೊ ನಾನು ನಿಮಗೆ ಹಿಂದಿನ ವಿಡಿಯೋದಾಗ ಹೇಳೇನಿ. ಸೊ ಪೂರಕ ಕೋನಗಳು ಹೇಳಕತ್ತಾಗ ಸೈನ್ ಎ ಅನ್ನೋ ಬದಲಿ ಕಾಸ್ 90 ಮೈನಸ್ ಎ ಅಂದ್ರೂ ಸೇಮ್ ವ್ಯಾಲ್ಯೂಸ್ ಬರ್ತೈತ್ರಿ. ಯಾಕಂದ್ರೆ ಅವುಗಳ ರೇಷೋ ಏನಾಗಿತ್ತು, ಸೇಮ್ ಇತ್ತು. ಸೊ ಅದಕ್ಕಾಗಿ ನಾವೇನಪ್ಪ ಅಂದ್ರೆ ಪೂರಕ ಕೋನಗಳನ್ನು ಬಳಸಬೇಕಾದ್ರೆ ನಾವು ತಗೋಬಹುದು. ಇಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಈಗ ನಾವು ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಪೂರಕ ಕೋನಗಳನ್ನು ನಾವು ಸಾಲ್ವ್ ಮಾಡ್ಕೋಣ. ಓಕೆ, sin ಸ್ಕ್ವೇರ್ 63 ಯಾವುದಾದ್ರೂ ಒಂದು ವ್ಯಾಲ್ಯೂನ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಪೂರಕ ಕೋನವಾಗಿ ಪರಿವರ್ತನೆ ಮಾಡ್ಕೋಬೇಕು. ಯಾವ್ದು ಬೇಕಾದ್ರೂ ಮಾಡ್ಕೋಬಹುದ್ರಿ. sin ಸ್ಕ್ವೇರ್ 90 ಮೈನಸ್ 63. ಸೊ 90 ಮೈನಸ್ 63 ಇನ್ನೊಂದು ಹಂಗೆ ಇಟ್ಕೋರಿ, ಅದನ್ನೇನು ಬದಲಾವಣೆ ಮಾಡ್ಕೋಬೇಡ್ರಿ. ಸೊ 27. ಇಲ್ಲಿ ನೋಡ್ರಿ cos ಸ್ಕ್ವೇರ್ 90 ಮೈನಸ್ 17. ಸೊ ಪೂರಕ ಕೋನ ಪ್ಲಸ್ ಕಾಸ್ ಸ್ಕ್ವೇರ್ 73. ಹಾಗಾದ್ರೆ ನಮಗೇನು ಉಳಿತೈತಪ್ಪ ಅಂದ್ರೆ ಸೈನ್ ಸ್ಕ್ವೇರ್ 90 ಮೈನಸ್ 63 ಬದಲಿ ಕಾಸ್ ಸ್ಕ್ವೇರ್ 27 ಪ್ಲಸ್ ಸೈನ್ ಸ್ಕ್ವೇರ್ 27. ಸೊ ನೆಕ್ಸ್ಟ್ ತಳಗು ಏನಾಗುತ್ತಪ್ಪ ಅಂದ್ರೆ ಕಾಸ್ ಬದಲಿ ಸೈನ್ ಬಂದ್ಬಿಡ್ತಾನೆ. ಯಾಕಂದ್ರೆ ಪೂರಕ ಕೋನಗಳಲ್ಲಿ ಸೈನ್ ಪೂರಕ ಕೋನ sin A is nothing but cos 90 minus A. Cos 90 minus A. Cos 3 sin 90 minus A. Cos A is equal to 90 minus A. So
ಸೊ ಬೋತ್ ವ್ಯಾಲ್ಯೂಸ್ ಆರ್ ಸೇಮ್. ಹಾಗಾದ್ರೆ ಸೈನ್ ಬದಲಿ ಕಾಸ್, ಅದರ ಪೂರಕ ಗುಣ ಏನಂತಂದ್ರೆ ಸೈನ್ ಇದ್ರ ಕಾಸ್ ಆಗಿರ್ತಾನ, ಕಾಸ್ ಇದ್ರ ಸೈನ್ ಬರ್ತಾನ. ಸೈನ್ ಸ್ಕ್ವೇರ್ 73. ಸೊ 90ರಾಗ 17 ಹೋದ್ರೆ 73 ಉಳಿತೈತ್ರಿ. ಆಮೇಲೆ 63ರಾಗ 90ರಾಗ 63 ಹೋದ್ರೆ 27 ಉಳಿತೈತಿ. ಸೊ ಸೈನ್ ಕಾಸ್ 73 cos square so cos square 73 cos square 73. ಸೊ ಇದನ್ನ ನೋಡಿದಾಗ ನಮಗೆ ಇನ್ನೊಂದು ಸೂತ್ರ ನೆನಪಾಗಿದ್ರೆ ಯಾವಪ್ಪ ಅಂತಂದ್ರ sin square theta sin square theta plus cos square theta is equal to 1. So its value is 1. Its value is also 1. So its value is ಏನಪ್ಪ ಅಂದ್ರೆ 1 sin cos square theta plus sin square theta ಅಂದ್ರೆ ಬಂದರೆ sin square theta plus cos square theta ಅಂದ್ರೆ its value is 1. So its also value is 1. So both ಏನಪ್ಪ ಅಂದ್ರೆ ವ್ಯಾಲ್ಯೂ ಏನು ಬರ್ತೈತಪ್ಪ ಅಂದ್ರೆ ಈಗ ಈ ಲೆಕ್ಕದ 1 ಬರ್ತೈತಿ. ಸೊ ಇದನ್ನು ನಿಮಗೆ ವ್ಯಾಲ್ಯೂ ಕಂಡುಹಿಡೀರಿ ಅಂತಂದ್ರೆ ಇದನ್ನು ರೆಗ್ಯುಲರ್ ಫಾರ್ಮುಲಾ ಬೇಕು, ಪೂರಕ ಕೋನಗಳ ಬೇಕು. ಸೊ ಇವುಗಳನ್ನೆಲ್ಲ ಬಳಸಿ ನಾವು ಈ ಲೆಕ್ಕವನ್ನು ಸಾಲ್ವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅಂದರ್ ಎಕ್ಸಾಂಪಲ್ ಚೆಕ್ ಮಾಡೋಣ. ಹಾಗಾದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ನಾವು ಯಾವ್ದು ತೊಗೊಂಡಪ್ಪ ಅಂತಂದ್ರೆ ಕೋನಗಳನ್ನು ಬಳಸಿ ಮಾಡ್ಬೋದ್ರಿ. ಕೋನಗಳನ್ನು ತೆಗೆದುಕೊಂಡು ಮಾಡ್ಬೋದು. ಇಲ್ಲಿ LHS = RHS ಸಾಧಿಸು ಒಂದಿಷ್ಟು ಲೆಕ್ಕಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಹಿಂದಿನ ಕ್ವಶನ್ ಪೇಪರ್ಗಳಲ್ಲೆಲ್ಲ ಇವನ್ನೇನು ಮಾಡಿದಾರಪ್ಪ ಅಂದರೆ ಬಿಡಿಸಿದ್ದಾರೆ. ಸೊ ಇವನ್ನ ಬಿಡಿಸಿ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಕ್ವಶನ್ sin theta minus 2 sin square theta sin theta minus 2 sin cube theta minus sin cube theta 2 cos cube theta minus cos theta is equal to tan theta. Show me we want that tan theta answer. So ಇದು ಏನೈತಲ್ಲ ಪರಿವರ್ತನೆಯಾಗಿ tan theta ಆಗಬೇಕು. ಸೊ LHS is equal to RHS ಸಾಧಿಸ್ಬೇಕ್ರಿ. ಸೊ ಸಾಧಿಸೋನು ಇಲ್ಲಿ ನೋಡ್ರಿ. ಸೊ LHS ಇಷ್ಟು ಕೊಟ್ಟಿದ್ದಾರೆ ಅಂದ್ರೆ sin theta ನಮಗೆ ಕಾಮನ್ ಕಾಣತೈತ್ರಿ. ಸೊ ಬಹಳಷ್ಟು ವೇಸ್ಲಿ ಲೆಕ್ಕ ಬಿಡಿಸ್ಬೋದ್ರಿ. ನಾವು ಟ್ರಿಗ್ನೋಮೆಟ್ರಿ ಒಳಗೆ ಇದಾವ ಒಂದು ಲಾಭ ಏನಪ್ಪ ಅಂದ್ರೆ ಒಂದೇ ವೇಸ್ಲಿ ಬಿಡಿಸ್ಬೇಕಂತೇನಿಲ್ಲ. ಸೊ ಮೆನಿ ವೇಸ್ನಾಗ ನಾವು ಈ ಲೆಕ್ಕವನ್ನು ಸಾಲ್ವ್ ಮಾಡ್ಬೋದು. ಅದಕ್ಕೆ ಫಾರ್ಮುಲಾಸ್ಗಳ ಬಗ್ಗೆ ಯಾರಲ್ಲಿ ಏನಪ್ಪ ಅಂದ್ರೆ ಹಿಡಿತಾ ಇರ್ತೈತಿ ಅವ್ರು ಏನು ಮಾಡ್ಬೋದಪ್ಪ ಅಂದ್ರೆ ಟ್ರಿಗ್ನೋಮೆಟ್ರಿ ಒಳಗೆ ಒಂದೇ ವೇ ಅಲ್ಲ ಸಾಕಷ್ಟು ವೇಲೆ ಇದನ್ನ ಬಿಡಿಸ್ಬಹುದು. ಇದು ಸಮಸ್ಯೆಗೆ ಪರಿಹಾರವನ್ನು ಬಹಳಷ್ಟು ವೇಸ್ಲಿನೂ ನಾವು ಕೊಡ್ಬೋದ್ರಿ. ಸೊ ಪ್ರತಿಯೊಂದು ಪ್ರಾಬ್ಲಮಿಗೂ ಏನಪ್ಪ ಅಂದ್ರೆ ಅನೇಕ ಸೊಲ್ಯೂಷನ್ಸ್ ಸಿಗ್ತಾವ್ರಿ. ಆದ್ರೆ ಎಲ್ಲ ವ್ಯಾಲ್ಯೂಸ್ಗಳನ್ನು ನಮ್ಗೆ ಏನಪ್ಪ ಅಂದ್ರೆ LHS RHS ಸಾಕನ್ನ ನಾವು ಪ್ರಯತ್ನ ಪಡಬೇಕು. ಸೊ ಮೆನಿ ವೇಸ್ಲಿ ನಾವು ಬಿಡಿಸ್ಬೋದು. ಯಾವಾಗ ಇವುಗಳ ಅಳತೆಗಳ ಫಾರ್ಮುಲಾಸ್ಗಳ ಬಗ್ಗೆ ಗೊತ್ತಿದ್ದಾಗ ಮಾತ್ರ ಅದು ಮಾಡ್ತೀವಿ. sin theta ಕಾಮನ್ ತೆಗೀನ್ರಿ. ಎರಡು ಕಡೆ sin theta ಕಾಮನ್ ತೆಗೆದ್ರೆ 1 minus 2 sin square theta. ನೆಕ್ಸ್ಟ್ ಇಲ್ಲಿ cos theta ತೆಗೀನ್ರಿ ಹೊರಗೆ. ಸೊ cos theta ತೆಗೆದ್ರೆ cos theta ಎರಡು ಕಡೆ ಕಾಮನ್ ತೆಗೆದಾಗ 2
2 cos cube 2 cos square theta minus 1. ಸೊ ಇಲ್ಲಿ ಯಾವುದಾದ್ರೂ ಒಂದು ಆಂಗಲ್ ಇಲ್ಲಿ 2 sin square theta ಅಂತಂದ್ರೆ ನಾವು ರೆಗ್ಯುಲರ್ ಫಾರ್ಮುಲಾಸ್ ಒಳಗೆ ಒಬ್ಬರನ್ನ ಬಳಸ್ಬೇಕ್ರಿ. ಸೊ sin square theta ಯಾವ್ರನ್ನ ಬೇಕಾದ್ರೂ ನೀವು ಏನು ಮಾಡ್ಬೋದಪ್ಪ ಬಳಸ್ಬೋದು. cos square theta is equal to 1. ಇಲ್ಲಿ ನೀವು cos square theta is equal to 1 minus sin square theta. ಇದ್ರ ವ್ಯಾಲ್ಯೂವನ್ನು ನಾವು ಎಲ್ಲಿ ತುಂಬೋಣಪ್ಪ ಅಂದ್ರೆ ಇಲ್ಲಿ ತುಂಬೋಣ. ಸೊ ಆ ವ್ಯಾಲ್ಯೂಸ್ ಅನ್ನು ತೆಗೆದು ಹಾಕ್ಬಿಡೋಣ. ಇಲ್ಲಿ sin theta divided by cos theta ಅಂದ್ರೆ tan theta is equal to ಆಗ ನಿಮಗೆ ಸ್ಟಾರ್ಟಿಂಗ್ ನಾವು ಒಂದು ಹೇಳಿದ್ರಿ tan ಅಂದ್ರೆ ಏನು ಅಲ್ಲ sin theta divided by cos theta. sin theta divided by cos theta ಆ ಫಾರ್ಮುಲಾನ ಇವರಿಬ್ಬರು ಇಲ್ಲಿ ತಗೊಂಡ tan theta. ಸೊ we get a tan theta answer. ಬಟ್ ಈ ವ್ಯಾಲ್ಯೂ ಏನಾಗಬೇಕಪ್ಪ 1 ಆಗಬೇಕು. ಸೊ ಅದು ನಾವಾಗೆ ಬರೆಯಂಗಿಲ್ಲ, ಇಲ್ಲ ನೆಕ್ಸ್ಟ್ ಪ್ರಾಬ್ಲಮ್ನಾಗ ತೆಗೆದು ಹಾಕೋಂಗಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ನಾಗ ತಾನಾಗೆ ಏನಾಗಬೇಕಪ್ಪ ಅಂದ್ರೆ ಅದ್ರ ವ್ಯಾಲ್ಯೂ 1 ಆಗಬೇಕು. ಸೊ ಆ ರೀತಿ ನಾವೇನಪ್ಪ ಅಂದ್ರೆ ಈ ಬಂದಂಥ ಇಕ್ವೇಷನ್ಗಳನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ಇಲ್ಲಿ 2 cos square theta ಐತಲ್ಲ, 2 cos square theta ಬದಲಿ 1 ಮೈನಸ್, ಸೊ 1 ಮೈನಸ್ sin square theta ಬ್ರಾಕೆಟ್ ಕಂಪ್ಲೀಟ್ ಮೈನಸ್ 1. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಅಂದ್ರೆ ನಮಗೆ ಬೇಕಾದ ಆನ್ಸರ್ ಬಂದ್ಬಿಡ್ತೈತಿ. ಸೊ tan theta ಆಲ್ರೆಡಿ ನಮ್ಗೆ ಅದು ಬಂದೈತಿ. ಸೊ ಇಲ್ಲಿ 1 ಮೈನಸ್ ಮೇಲ್ಗಡೆ ಏನಪ್ಪ ಅಂದ್ರೆ ಏನು ಬದಲಾವಣೆ ಆಗಲ್ಲ. ಸೊ 1 ಮೈನಸ್ 2 sin square theta. ಇಲ್ಲಿ ನೋಡ್ರಿ, ಸೊ ಇಲ್ಲಿ ಕೆಳಗಿನ ಲೈನ್ಯಾಗ ಇದನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಇಲ್ಲಿ 2 ಬ್ರಾಕೆಟ್ 1 ಮೈನಸ್ sin square theta ಅಂತ ಇದೆ. ಸೊ ಬ್ರಾಕೆಟ್ ಮೈನಸ್ 1. ಸೊ ಇಲ್ಲಿ 2 ಕಾಮನ್ 2 1 ನಾವು ಒಳಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. 2 into 1 2 minus 2 sin square theta. 2 into 1 2 sin square theta minus 1. ಸೊ its value is 2ರಾಗ 1 ಹೋತಂದ್ರೆ 1 minus 2 sin square theta. 2 sin square theta. ಅದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಅಂದ್ರೆ ನಮಗೆ ಈ ಆನ್ಸರ್ ಬರ್ತೈತಿ. ಅದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ನಮಗೆ ಈ ಆನ್ಸರ್ ದೊರೀತೈತಿ. ಸೊ ಆ ವ್ಯಾಲ್ಯೂಸ್ ಅನ್ನ ನಾನು ಡೈರೆಕ್ಟ್ ಆಗಿ ಬಳಸ್ತೀನಿ. 1 ಮೈನಸ್ 2 sin square theta. ಸೊ ನಿಮಗೆ ಇದು ಯಾಕೆ ಬಂತು ಅನ್ನೋದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಆಲ್ರೆಡಿ ನಾನು ನಿಮಗೆ ಅದು ಯಾಕೆ ಬಂತು ವ್ಯಾಲ್ಯೂಸ್ ಅನ್ನೋದನ್ನ ತೋರಿಸಿದ್ದೀನಿ. ಇಲ್ಲಿ ನೋಡ್ರಿ. ಸೊ 1 ಮೈನಸ್ 2 sin square theta 1 minus 2 sin square theta 1 minus 2 sin square theta. ಸೊ ಇವೆ ಡಿನಾಮಿನೇಟರ್ ನ್ಯೂಮರೇಟರ್ನಾಗ ಎರಡು ವ್ಯಾಲ್ಯೂಸ್ ಸೇಮ್ ಇದ್ದಾಗ ಅವೇನಾಗ್ತಾವ್ರಿ ಕ್ಯಾನ್ಸಲ್ ಆಗಿ ಇದ್ರ ವ್ಯಾಲ್ಯೂ ಏನಾಕೈತಿ 1 ಆಕೈತಿ. 1 into anything ಸೇಮ್ ಥಿಂಗ್. ಸೊ tan theta ನ ಬಂದ್ಬಿಡ್ತೈತ್ರಿ. ಆನ್ಸರ್ ಏನಪ್ಪ ಅಂದ್ರೆ tan theta. ಸೊ LHS equal to RHS. LHS equal to RHS. ಸೊ we get answer tan theta. ಸೊ ನಾವೇನಪ್ಪ ಅಂದ್ರೆ ನಿತ್ಯ ಸಮೀಕರಣಗಳು, ಪೂರಕ ಗುಣಗಳು, ನಮಗೆ ಯಾವುದರ ಅವಶ್ಯಕತೆ ಐತಿ, ಬೀಜೋಕ್ತಿಗಳ ಒಂದು ಕೆಲವು ಫಾರ್ಮುಲಾಗಳನ್ನು ಬಳಸೋದು ಬರ್ತೈತಿ, ಅವಾಗ ಅವನು ಬಳಸ್ಬೇಕು. ಆಗ ನಾವು ಒಂದು ಎಕ್ಸಾಂಪಲ್ ತೋರಿಸಿದ್ವಿ, a ಮೈನಸ್ ಬಿ a ಪ್ಲಸ್ ಬಿ. ಸೊ ಇವನ್ನೆಲ್ಲ ನಾವು ನಿತ್ಯ ಸಮೀಕರಣಗಳನ್ನು ಬೀಜೋಕ್ತಿಗಳಲ್ಲಿ ಕಲ್ತಿದ್ದೇವೆ. ಅವುಗಳನ್ನು ಸತಿ ನಾವು ಇಲ್ಲಿ ಬಳಸ್ಬೇಕಾಗ್ತೈತಿ. ಸೊ ಟ್ರಿಗ್ನೋಮೆಟ್ರಿ ಅಂದರೆ ಏನಪ್ಪ ಅಂದ್ರೆ ಬರೀ ನಾವು ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಅಷ್ಟೇ ಬಳಸಲ್ಲ, ಬೀಜೋಕ್ತಿಗಳಲ್ಲಿ ಅಂಕಗಣಿತದಲ್ಲಿ ಬರೋದು ಸುಲಭೀಕರಿಸಿ ಲಸಾಮಸ ಅವನು ಸತಿ ನಾವಿಲ್ಲೇ ಬಳಸಬೇಕಾಗೈತೆ. ಹಾಗಾದರೆ ನಿಮಗೆ ಇಲ್ಲಿ ನಾನು ಕೊಟ್ಟಂಥ ಒಂದಿಷ್ಟು ಕೆಲವು ಉದಾಹರಣೆಗಳನ್ನು ನಿಮ್ಮ ಜೊತೆ ನಾನು ಈಗ ಚರ್ಚಿಸಿದ್ದೇನೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ತ್ರಿಕೋನಮಿತಿಯ ಅನ್ವಯ. ಸೊ ಈ ಟ್ರಿಗ್ನೋಮೆಟ್ರಿದ ಅಪ್ಲಿಕೇಶನ್ ಅಂತಂದ ಬರ್ತೈತಿ. ಆ ವಿಡಿಯೋದಾಗ ನಿಮ್ಗೆ ಏನಪ್ಪ ಅಂದ್ರೆ ನಿಮ್ಮ ಜೊತೆ ಹೆಚ್ಚಿನದಾಗಿ ಈ ಲೆಕ್ಕಗಳನ್ನು ಸಾಲ್ವ್ ಮಾಡೋದಾಗಲಿ ಇವುಗಳ ಸಾಕಷ್ಟು ದೊರೀತಾವೆ ನಮಗೆ. ವರ್ಷಕ್ಕೆ ಏನಾಕೈತಪ್ಪ ಅಂದ್ರೆ ಪ್ರತಿ ವರ್ಷವೂ ಟ್ರಿಗ್ನೋಮೆಟ್ರಿ ಮೇಲೆ ಹೊಸದಾದ ಪ್ರಾಬ್ಲಮ್ಸ್ ಏನಪ್ಪ ಅಂದ್ರೆ ಕೇಳ್ತಾರೆ. ನಾವು ಇವನ್ನ ಅಷ್ಟೇ ಪರ್ಫೆಕ್ಟ್ ಆದ್ರೆ ಮುಗೀತು ಅನ್ನೋ ಭಾವನೆ ನಿಮ್ಮಲ್ಲಿ ಬರಬಾರ್ದು. ನೀವೇನಪ್ಪ ಅಂದರೆ ಇದು ಅಭ್ಯಾಸದಾಗಿನ ಕೊಟ್ಟಿದ್ದು ಅಲ್ದ ಹೆಚ್ಚಿನ ಕ್ವಶನ್ ಪೇಪರ್ಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡಿಸಿ ಬಿಟ್ಕೊಂಡು ಟ್ರಿಗ್ನೋಮೆಟ್ರಿ ಪರ್ಪಸ್ ಕೂಡಿಸ್ಕೊಂಡು ನೀವೇನು ಮಾಡ್ಕೋಬೇಕಪ್ಪ ಅಂದ್ರೆ ಸಾಲ್ವ್ ಮಾಡೋಕೆ ಪ್ರಯತ್ನಿಸಬೇಕು. ಬರದೇ ಇದ್ದ ಪಕ್ಷದಲ್ಲಿ ನೀವು ನನ್ನನ್ನು ಸಂಪರ್ಕಿಸಬಹುದು. ಸೊ ಟ್ರಿಗ್ನೋಮೆಟ್ರಿ ಮೇಲೆ ಎಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರು ಅವು ಕಡಿಮೆನ. ಸೊ ನೀವು ಜಾಸ್ತಿ ಪ್ರಮಾಣದಾಗ ನಾನು ಗಣಿತದಾಗ ಸ್ಕೋರ್ ಮಾಡಬೇಕು ಅಂತಂದ್ರೆ ಟ್ರಿಗ್ನೋಮೆಟ್ರಿ ಪರ್ಪಸ್ ಏನಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಾಗ ವರ್ಕ್ ಮಾಡಬೇಕು. ಅನೇಕ ಇವು ಫಾರ್ಮುಲಾಸ್ ಮಾತ್ರ ಪರ್ಫೆಕ್ಟ್ ಆಗಬೇಕು. ಪರ್ಫೆಕ್ಟಾಗಿ ಬಿಡಿಸಲು ಪ್ರಯತ್ನಿಸಿ. ಒಂದು ವೇಳೆ ಬರಲಿಲ್ಲ ಅಂದ್ರೆ ನನ್ನನ್ನು
ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆಗಾಣಿಸ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ನಾನು ಏನು ಬರ್ತೇನಪ್ಪ ಅಂದ್ರೆ ತ್ರಿಕೋನಮಿತಿಯ ಅನ್ವಯ ಪಾಠವನ್ನು ತೆಗೆದುಕೊಂಡು ಬರ್ತೇನೆ. ಇದರದ ನೆಕ್ಸ್ಟ್ ಅಪ್ಲಿಕೇಶನ್. ಸೊ ಇಲ್ಲಿ ನಿಮಗೆ ಲೆಕ್ಕಗಳನ್ನು ಸಾಲ್ವ್ ಮಾಡ್ತೀವಿ. ಅವುಗಳನ್ನು ಜನರಲ್ ಆಗಿ ಎಲ್ಲಿ ಕಾಣ್ತೀವಿ, ನಾನು ಸ್ಟಾರ್ಟಿಂಗ್ ಈ ಪಾಠದ ಆರಂಭಿಕದಾಗ ಹೇಳಿದ್ದೆ ತ್ರಿಕೋನಮಿತಿಯನ್ನು ಎಲ್ಲಿ ಬಳಸ್ತೇವೆ. ನೀವು ಒಂದು ಸ್ಥಳದಲ್ಲಿ ನಿಂತಿದ್ದೀರಿ, ಆ ಸ್ಥಳದಿಂದ ಒಂದು ಗೋಪುರ ಇದೆ, ಆ ಗೋಪುರದ ಹೈಟನ್ನು ನೀವು ಮೆಜರ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಬೋದು, ತ್ರಿಕೋನಮಿತಿಯ ಅನ್ವಯವನ್ನು ನೆಕ್ಸ್ಟ್ ಟಾಪಿಕಲ್ಲಿ ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.